ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಅನಿವಾರ್ಯ ಕಾರಣಗಳಿಂದ ತಡವಾಗಿ ಬಂದಿದ್ದೇನೆ, ತಾವೆಲ್ಲ ಕ್ಷಮಿಸಬೇಕು. ಮೊದಲನೇದಾಗಿ ಇವತ್ತು ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಅಂದರೆ ಇದು ಕೋವಿಡ್ ಬಂದಂಥ ರೋಗಿಗೆ ಅವ್ರಿಗೆ ಇಷ್ಟೊತ್ತಿಗಲ್ಲೇ ತಮಗೆಲ್ಲ ಈ ಕೇಸ್ ಹಿಸ್ಟ್ರಿ, ಈ ಕೇಸ್ ಸಿನೇರಿಯೋ ಬಗ್ಗೆ ತಮಗೆಲ್ಲ ಪರಿಚಯ ಆಗಿದೆ. ಸೊ 2 ಹಿಪ್ ಜಾಯಿಂಟು, 1 ಎಲ್ಬೋ ಜಾಯಿಂಟು, ಅದು ಬಹಳ ಅಪರೂಪದ ಒಂದು ಕಾಂಪ್ಲಿಕೇಶನ್. ಏನೋ ಒಂದು 1 in 10 millions ಇರ್ಬೋದು, 1 in a crore ಮೇ ಬಿ. ಸೊ ಅಂತ ಇಲ್ಲಿ ಬಹಳ ಮುಖ್ಯವಾದದ್ದು ಅಂದರೆ ಇವತ್ತು ಎಲ್ಲ ಕ್ಷೇತ್ರಗಳು ಕೂಡ ವ್ಯಾಪಾರೀಕರಣದತ್ತ ಸಾಗ್ತಾ ಇದೆ. ಈ ವ್ಯಾಪಾರೀಕರಣದ ಈ ಕಾಲಘಟ್ಟದಲ್ಲಿ ಇಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಒಂದು ಐ ಥಿಂಕ್ ಇಲ್ಲಿ 3 ವಿಚಾರ ಇದೆ. ಇಟ್ ಈಸ್ ಟೆಕ್ನಿಕಲಿ ಚಾಲೆಂಜಿಂಗ್ ಆ್ಯಂಡ್ ಮೆಡಿಕಲಿ ಡಿಮ್ಯಾಂಡಿಂಗ್. ಅದರ ಜೊತೆಗೆ ಆ ಕೋವಿಡ್ ಸಂದರ್ಭದಲ್ಲಿ ಆಪರೇಷನ್ನು ಮಾಡೋದೇ ಕಷ್ಟ ಇತ್ತು, ಮುಟ್ಟಿ ನೋಡೋದೇ ಏನೋ ಒಂದು ಅಸ್ಪೃಶ್ಯತೆ ಇತ್ತು. ಯಾವ ರೀತಿ ಇತ್ತು ಅಂದರೆ ಕೋವಿಡ್ ಸಂದರ್ಭದಲ್ಲಿ ಅವರ ಸ್ವಂತ ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ತಂದೆ ತಾಯಿನೂ ಕೂಡ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂಥ ಕಾಲಘಟ್ಟ ಅದು ಕೋವಿಡ್ ಅಂತ. ಅದಕ್ಕೋಸ್ಕರ ಯಾವ ರೀತಿ ಆಯಿತು ನೋಡಿ. ಅವಾಗ ಕೊನೆಗೆ ಅದು ಕೋವಿಡ್ ಹರಡ್ತಾ ಇದ್ದಿದ್ದು ಉಸಿರಾಟದ ಮೂಲಕ. ಸೊ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ ಮೇಲೆ ಆತನ ಅಂತ್ಯಕ್ರಿಯೆಗೂ ಕೂಡ ಅವ್ರನ್ನ ಮುಟ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ನಾವೆಲ್ಲ ಹೇಳಿ ಇವಾಗ ಕೋವಿಡ್ ಬಂದಂಥ ವ್ಯಕ್ತಿಯನ್ನು ಮುಟ್ಟಿದ್ರೆ ಏನಾಗುತ್ತೆ, ಅವನು ಪ್ರಾಣ ಹೋದ್ಮೇಲೆ ಮುಟ್ಟಿದ್ರೆ ಏನು, ಯಾಕೆಂದರೆ ಅವನು ಉಸಿರಾಡಲ್ಲ, ಸಿಂಪಲ್. ಅದಕ್ಕೋಸ್ಕರ ಅಂತಹ ಕಾಲಘಟ್ಟದಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಇದನ್ನು ಇನ್ ಮೈ ಒಪಿನಿಯನ್ ಇಟ್ ಈಸ್ ಸಾರ್ಟ್ ಆಫ್ ಎ ಮೆಡಿಕಲ್ ಆರ್ ಸರ್ಜಿಕಲ್ ಮಿರಾಕಲ್ ಅಂತ ಹೇಳಬೇಕಾಗುತ್ತೆ. ಇಟ್ ಈಸ್ ಸಾರ್ಟ್ ಆಫ್ ಎ ಸರ್ಜಿಕಲ್ ಆ್ಯಂಡ್ ಮೆಡಿಕಲ್ ಮಿರಾಕಲ್. ಯಾಕೆಂದರೆ ಈ ಟೆಕ್ನಿಕಲಿ ಇಟ್ ಈಸ್ ಚಾಲೆಂಜಿಂಗ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ತುಂಬ ಕ್ಯಾಲ್ಸಿಫಿಕೇಷನ್ ಆದರೆ ಕಲ್ ಥರ ಆಗಿಬಿಟ್ಟಿರುತ್ತದು. ಸೊ ಅದನ್ನೆಲ್ಲ ಅವ್ರು ಕೋರಿಂಗ್ ಮಾಡಬೇಕು, ಅದನ್ನು ದೆನ್ ಆರ್ಟಿಫಿಷಿಯಲ್ ಪ್ರಾಸ್ಥೆಸಿಸ್ನ ಫಿಕ್ಸ್ ಮಾಡಬೇಕು. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಫಾಲೋ ಅಪ್ 1.5 ವರ್ಷ ಆಯಿತಾ, 2 years. ಸೊ 2 years. ಸೊ 2 years ಆದಮೇಲೂ ಈ ಸಸ್ಟೈನಿಂಗ್. ಎಷ್ಟೋ ಸರಿ ನೋಡ್ಬೋದು ಕೆಲವರು ನೀ ರೀಪ್ಲೇಸ್ಮೆಂಟ್ ಅಂತೂ ಈಗ ಸರ್ವೇ ಸಾಮಾನ್ಯ ಆಗಿದೆ. ಸೊ ಕೆಲವ್ರೇನಾಗಿದೆ, ನೀ ರೀಪ್ಲೇಸ್ಮೆಂಟ್ ಆದಮೇಲೆ ಇನ್ನೂ ಜಾಸ್ತಿ ಕುಂಟಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಹಳ ಇದು ಅವ್ರದ್ದು ಸರ್ಜಿಕಲ್ ಎಕ್ಸ್ಪರ್ಟೈಸ್ ಅಂದರೆ ಈಸ್ ಬೇಸಿಕಲಿ ವೆರಿ ಅಕಂಪ್ಲಿಷ್ಡ್ ಆರ್ಥೋಪೆಡಿಕ್ ಸರ್ಜನ್. ಅದೊಂದು. ಜೊತೆಗೆ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟು. ಯಾವುದೇ ಒಂದು ಕಾಯಿಲೆಗೆ ತೀರ್ಮಾನ ಮಾಡೋದು, ಇದಕ್ಕೆ ಏನು ಮಾಡಬೇಕು ಮಾಡಬಾರ್ದು. ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇನ್ಸಿಷನ್ಸ್, ಡಿಸಿಷನ್ ಮೇಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಇಂಟರ್ವೆನ್ಷನ್. 3ನೇದು ಟ್ರೀಟ್ಮೆಂಟ್ ಶುಡ್ ನಾಟ್ ಬಿ ಮೋರ್ ಹಾರ್ಮ್ಫುಲ್ ದೆನ್ ದ ಡಿಸೀಸ್. ಸೊ ಈ 3 ಕಾನ್ಸೆಪ್ಟಲ್ಲಿ ನಾವು ಮಾಡಬೇಕು. ಎಷ್ಟೋ ಸರಿ ಟ್ರೀಟ್ಮೆಂಟಿಂದ ಅದು 10 ವರ್ಷ ಬದುಕ್ತಿದ್ದೇನೋ, ಟ್ರೀಟ್ಮೆಂಟಿಂದ 1-2 ವರ್ಷ ಬದುಕ್ಬೋದು. ಅದಕ್ಕೋಸ್ಕರ ಡಿಸಿಷನ್ ಮೇಕಿಂಗ್ ಬಹಳ ಮುಖ್ಯ. ಇಲ್ಲಿ ಇನ್ನೊಂದು ಬಹಳ ಐ ಥಿಂಕ್ ಮೋರ್ ದೆನ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್, ಮೋರ್ ದೆನ್ ಮೆಡಿಕಲ್ ಚಾಲೆಂಜಸ್, ಮೋರ್ ದೆನ್ ದಿ ಔಟ್ಕಮ್. ಏನಪ್ಪ ಅಂದರೆ ಅದಕ್ಕೆ ನಾವು ಕನ್ನಡದಲ್ಲಿ ಹೇಳ್ತೇವೆ, ಅಂದರೆ ನಮಗೆ ಎಷ್ಟು ಬುದ್ಧಿವಂತಿಕೆ ಇದ್ದರೆ ಸಾಲದು, ಹೃದಯವಂತಿಕೆ ಇರಬೇಕು ಅಂತ. ಬುದ್ಧಿವಂತಿಕೆನೂ ಇದೆ, ಹೃದಯವಂತಿಕೆನೂ ಇದೆ, ಮಾನವೀಯತೆಯೂ ಇದೆ. ಆಮೇಲೆ ಇದೆಲ್ಲ ಮಾಡಬೇಕಾದ್ರೆ ಬಹಳ ರಿಸ್ಕ್ ತಗೋಬೇಕಾಗುತ್ತೆ. ಇನ್ಫ್ಯಾಕ್ಟ್ ಈ ರಿಸ್ಕ್ ಯಾವಾಗ ತಗೋಬೋದು ಅಂದರೆ, ಇಲ್ಲಿ ರೋಗಿಯ ಅವರ ಕುಟುಂಬದ ಅನುಮತಿನೂ ಬೇಕಾಗುತ್ತೆ ಇಲ್ಲಿ. ಅಂದರೆ ಇವತ್ತು ವೈದ್ಯರುಗಳಿಗೆ ಏನಾಗಿದೆ, ಬಹಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಈ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ವೈದ್ಯರುಗಳು ಬಹಳ ಇದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಎಷ್ಟು ಅಧ್ಯಯನ ಇದೆ, ಈಗ 2-3 ಅಧ್ಯಯನ ಬಂದಿದೆ. ಈ ಇವತ್ತೇನಾಗಿದೆ,
ಜನರ ಅಥವಾ ರೋಗಿಗಳ ನಿರೀಕ್ಷೆ ಮತ್ತು ಅಪೇಕ್ಷೆ ಬಹಳ ದೊಡ್ಡ ಮಟ್ಟದಲ್ಲಿದೆ. ಇವನ್ ಸಾವನ್ನಪ್ಪಿದ ರೋಗಿ ಆಸ್ಪತ್ರೆಗೆ ತಂದಂಥ ಸಂದರ್ಭದಲ್ಲಿ ಅವನನ್ನ ನೀವು ಜೀವಂತ ಮಾಡಿ ವಾಪಸ್ ಕಳಿಸ್ಬೇಕು ಅನ್ನುವ ಕಾಲಘಟ್ಟದಲ್ಲಿದ್ದೇವೆ. ಅದರಿಂದ ಇವತ್ತು ವೈದ್ಯರ ಆಧುನಿಕ ಈ ಕಾಲಘಟ್ಟದಲ್ಲಿ ವೈದ್ಯರ ಆಯಸ್ಸು ಏನಾಗಿದೆ, 10 ರಿಂದ 12 ವರ್ಷ ಕಡಿಮೆ ಆಗಿದೆ. ಈಗ ನೋಡ್ಬೋದು, ಈಗ ಗೋಪಾಲ್ ಕೃಷ್ಣ ಅವರು ಈ ಆಪರೇಷನ್ ಮಾಡುವಾಗ ನಾವೇನಾದರೂ ಅವ್ರನ್ನ ವೋಲ್ಟರ್ ಸ್ಟಡಿ ಮಾಡಿದರೆ, ಅಂದರೆ ಹೃದಯದ ಬಡಿತವನ್ನು ಮಾನಿಟರ್ ಮಾಡಿದರೆ, ರೋಗಿಯ ಹೃದಯದ ಬಡಿತ 100, ಇವರ ಹೃದಯ ಬಡಿತ 150 ಆಗಿತ್ತು ಅನ್ಸುತ್ತೆ. ಅದು ಗೊತ್ತಿರೋದು. ಅವರ ಹೃದಯದ ಬಡಿತ ಅದು ಅನಸ್ಥಟೈಸ್ ಮಾಡಿರ್ತಾರೆ. ಈಸ್ ಕೂಲ್ ಕಾಮ್, ಹಿಮೋಡೈನಮಿಕ್ಸ್ ವಿಲ್ ಬಿ ಸ್ಟೇಬಲ್. ಅದರಿಂದ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಜನರು. ಇವಾಗ ನಾವು ಮನೆಯಲ್ಲಿ ಪೂಜೆ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ರೀತಿಯ ಆಪರೇಷನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಮನಸ್ಸಲ್ಲೇ ಪೂಜೆ ಮಾಡ್ಕೊಂತೀವಿ, ಈ ರೋಗಿಗೆ ಚೆನ್ನಾಗಾಗಲಿ. ನಾನು ಎಷ್ಟೋ ಪ್ರೊಸೀಜರ್ಸ್ ಮಾಡುವಾಗ ನಾನು ದೇವ್ರಿಗೆ ಅರ್ಕೆ ಕಟ್ಕೊಂಡಿದ್ದೀನಿ. ದೇವ್ರಿಗೆ ಅರ್ಕೆ ಕಟ್ಕೊಂಡು ಇದು ಸಕ್ಸಸ್ ಆಗ್ಲಪ್ಪ, ಅದಾದಮೇಲೆ ಅರ್ಕೆ ಸಲ್ಲಿಸಿದ್ದೀವಿ ದೇವರಿಗೆ. ಅಂದರೆ ರೋಗಿಗೆ ಹೇಳಿಲ್ಲ. ಅಷ್ಟೊಂದು ಯಾವಾಗಲೂ ಅಷ್ಟೇ, ನಾವು ವೈದ್ಯರಾಗಿ ಮನೆಗೆ ಹೋದಾಗ ವೈದ್ಯರಿಗೆ ಬಹಳ ಒತ್ತಡ ಇರುತ್ತೆ. ಇಲ್ಲಿ ನಿಜವಾಗ್ಲೂ ನಾವು ಡಾಕ್ಟರ್ ಗೋಪಾಲ್ ಕೃಷ್ಣ ಅವ್ರನ್ನ ಯಾಕೆ ಅಭಿನಂದಿಸಬೇಕು ಅಂದರೆ, ಇವತ್ತು ಈ ಡಾಕ್ಯುಮೆಂಟ್ರಿ ಏನಿದೆ, ಐ ಥಿಂಕ್ ಇಟ್ಸ್ ಎ ಡಾಕ್ಯುಮೆಂಟ್ ಫಾರ್ ಜನರೇಷನ್ಸ್ ಆಫ್ ಡಾಕ್ಟರ್ಸ್, ಇಟ್ ಇಸ್ ಎ ಡಾಕ್ಯುಮೆಂಟ್ ಫಾರ್ ಜನರೇಷನ್ಸ್ ಆಫ್ ಪೀಪಲ್ ಅಂತಲೇ ಹೇಳಬೇಕಾಗುತ್ತೆ. ಅದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಇವತ್ತು ರೈಟ್ ಆರ್ ರಾಂಗ್ 90% ಆರ್ ಟೂ ಮಚ್ ಅಟ್ಯಾಚ್ ಟು ಮನಿ. ಇವತ್ತು ಸ್ಪರ್ಧೆ ಆಗ್ತಾ ಇದೆ. ಇವತ್ತು ಅವ್ರು ಅಷ್ಟು ಮಾಡ್ತಾ ಇದ್ದಾರೆ, ಅವನು ಅಷ್ಟು ಪೇಷಂಟ್ ನೋಡ್ತಾ ಇದ್ದಾರೆ, ಅವರು ಇಷ್ಟು ನೋಡ್ತಾ ಇದ್ದಾರೆ, ಅವ್ರು ಇಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ. ನಾವು ಇವತ್ತು ಹೋಲಿಕೆ ಮಾಡ್ಕೋಬೇಕಾಗಿರೋದು ಅವರು ಆ ಥರ ಮಾಡಿದ್ದಾರೆ. ಸಾಧನೆಗೆ ನಾವು ಹೋಲಿಕೆ ಮಾಡ್ಕೋಬೇಕು. ಸಾಧನೆಗೆ ಹೋಲಿಕೆ ಮಾಡ್ಕೊಂಡ್ರೆ ಯಾವಾಗ್ಲೂ, ಅಥವಾ ಸರಳತೆಗೆ ಹೋಲಿಕೆ ಮಾಡ್ಕೋಬೇಕು. ನೋಡಪ್ಪ, ಅವ್ರು ಮದುವೆಗೆ ಬಂದಿದ್ರು, ಭಾರಿ ಸಿಂಪಲ್ ಆಗಿ ಬಂದಿದ್ರು, ನಾನು ಹಂಗೆ ಬರೋಣ ಅಂತ. ಸೊ ಆಮೇಲೆ ಇಲ್ಲಿ ಬಹಳ ಮುಖ್ಯವಾದದ್ದು, ಅವರು ಒಂದು ಪ್ರೊಫೆಷನಲ್ ಕಂಪ್ಯಾಷನ್ ಅಂತೀವಿ, ಕೇರ್ ಅಂತ ಹೇಳ್ತೀವಿ ವರ್ಡ್. ಈ ಹ್ಯಾಸ್ ಕೇರ್ಡ್ ಫಾರ್ ಹಿಸ್ ಪೇಷಂಟ್. ಕೇರ್ ಅಂದರೆ ಏನು? ಸಿ ಅಂದರೆ ಕಂಪ್ಯಾಷನ್, ಎ ಅಂದರೆ ಅಟೆನ್ಷನ್, ಸಿ ಅಂದರೆ ರೆಸ್ಪೆಕ್ಟ್, ಇ ಅಂದರೆ ಎಂಪತಿ. ಅದು 3 ಎಲ್ಲ ಕೂಡ ಇದೆ ಅವ್ರಿಗೆ. ಆಲ್ ಕಾಂಪೊನೆಂಟ್ಸ್ ಆಫ್ ಕೇರ್. ಸೊ ಇವತ್ತು ಸರ್ಟನ್ಲಿ ಇದು ಯಾವಾಗಲೂ ಅಷ್ಟೇ, ನಾವೊಂದು ಪ್ರೊಸೀಜರ್ ಮಾಡಿದರೆ 2 ಆಸ್ಪೆಕ್ಟ್ ಇರುತ್ತೆ. ಇಮ್ಮಿಡಿಯೇಟಾಗಿ ಏನಾಯಿತು, ಲಾಂಗ್ ಟರ್ಮ್ ಫಾಲೋಅಪ್ಪಲ್ಲಿ ಏನಾಯಿತು ಅಂತ. ಸೊ ಯಾವಾಗ ಆ ಪ್ರೊಸೀಜರ್ಗೆ ಅಥವಾ ಒಂದು ಬಹಳ ಮಹತ್ವ ಬರುತ್ತೆ ಅಂದರೆ, ಒಂದು ಪ್ರೊಸೀಜರ್ ಮಾಡಿ 2 ವರ್ಷ 3 ವರ್ಷ 4 ವರ್ಷ ಆದರೂ ಚೆನ್ನಾಗಿದ್ದರೆ ಅದು ನಿಜವಾಗ್ಲೂ ಆವಾಗ ಅದಕ್ಕೆ ಮಹತ್ವ ಬರುತ್ತೆ. ನಂತರ ಇದು ಬೇರೆ ವೈದ್ಯರುಗಳಿಗೆ, ಇದು ಕೇವಲ ಕಿರಿಯ ವೈದ್ಯರಿಗೆ ಅಂತ ಅಲ್ಲ, ಹಿರಿಯ ವೈದ್ಯರಿಗೂ ಕೂಡ ಇದು ಮಾದರಿಯಾಗಿದೆ ಅಂತ ಹೇಳ್ತೀನಿ. ಕೇವಲ ನಾವು ಮಾತೆತ್ತಿದ್ರೆ ಎಲ್ಲ ನೆಕ್ಸ್ಟ್ ಜನ್ರೇಷನ್ ಅದು ಇಲ್ಲ, ಈ ಜನ್ರೇಷನ್ಗೆ ಕಲಿಸ್ಬೇಕಾಗಿದೆ. ಇನ್ಫ್ಯಾಕ್ಟು ಸೀನಿಯಾರಿಟಿ ಅಂದ್ರೆ ಏನು? ಜೂನಿಯರ್, ನನ್ನ ಅರ್ಥದಲ್ಲಿ ಸೀನಿಯಾರಿಟಿ ಅಂದರೆ ಜಾಸ್ತಿ ಕೆಲಸ ಮಾಡೋರು, ಸರಿಯಾಗಿ ಕೆಲಸ ಮಾಡೋರು, ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರು, ಅವರು ಸೀನಿಯರ್ಸ್. ಅವ್ರ ವಯಸ್ಸು ಬೇಕಾದರೆ 35 ಆಗಿರಲಿ, ಅವರ ವಯಸ್ಸು 25 ಆಗಿರಲಿ. ಸೊ ಅದರಿಂದ ಇವತ್ತು ಇವರ ತಂಡವನ್ನು ಕೂಡ ಅಭಿನಂದಿಸಬೇಕಾಗಿದೆ. ಈ ತಂಡವನ್ನು ಅಭಿನಂದಿಸಬೇಕಾಗುತ್ತೆ. ಯಾಕಂದರೆ ಅನಸ್ಥೆಟಿಕ್ ಕಾಂಪೊನೆಂಟ್ ಈಸ್ ಎಕ್ಸ್ಟ್ರೀಮ್ಲಿ ಕ್ರಿಟಿಕಲ್. ಆಮೇಲೆ ಅವರ ಸಪೋರ್ಟಿಂಗ್ ಸ್ಟಾಫ್ ಆಗ್ಬೋದು, ನರ್ಸಸ್ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಟೀಮ್ ಅಂದ್ರೆ ಏನು? ಟೀಮ್ ಈಸ್ ನಾಟ್ ಜಸ್ಟ್ ಕಲೆಕ್ಷನ್ ಆಫ್ ಪೀಪಲ್. ಟೀಮ್ ಈಸ್ ಕಲೆಕ್ಷನ್ ಆಫ್ ಹಾರ್ಟ್ಸ್ ಆ್ಯಂಡ್ ಟೀಮ್ ಈಸ್ ಕಲೆಕ್ಷನ್ ಆಫ್ ಪೀಪಲ್ ಹೂ ಟ್ರಸ್ಟ್ ಈಚ್ ಅದರ್, ಹೂ ಎಂಕರೇಜ್ ಈಚ್ ಅದರ್. ಸೊ ಆ ರೀತಿ. ಸೊ ಇನ್ನು ಕೆಲವೇನಾಗಿದೆ, ಸಾಮಾನ್ಯವಾಗಿ ಈ ಥರ ಕೇಸಸ್ನ ಒಂದು ಸಿಟ್ಟಿಂಗಲ್ಲಿ ಮಾಡಲ್ಲ. ಅದು ಕೂಡ ಅದರಲ್ಲಿ ಅವ್ರನ್ನ ನಾವು he has taken maximum risk. ಯಾಕೆಂದರೆ ಪ್ರೊಸೀಜರ್ ಪ್ರೋಲಾಂಗ್ ಆಗುತ್ತೆ. ಪ್ರೊಸೀಜರ್ ಪ್ರೋಲಾಂಗ್ ಆದಂಗೆ ಅವ್ರು ವೆಂಟಿಲೇಟರ್ ಮೇಲೆ ಇರ್ತಾರೆ, ಅದ್ರ ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ he has decided to do all the 3 replacements in one go, right? Yeah, 3.
ಸೊ ಅದರಿಂದ ಏನಾಯಿತು, ಇವರಿಗೆ ರಿಸ್ಕ್ ಆಯಿತು, ರೋಗಿಗೆ ರಿಸ್ಕು ಜಾಸ್ತಿ ಅವ್ರಿಗೂ. ಆದರೆ ಇನ್ನು ಕೆಲವ್ರು ಏನು ಮಾಡ್ತಾರೆ, ಬಹುಶಃ ಅಫ್ಕೋರ್ಸ್ ಇದರಲ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ ಏನು ಅವ್ರು ನೋಡ್ಕೊಂಡಿಲ್ಲ. ರೋಗಿ ಇವರೇನು ಇಷ್ಟು ಹಣ ಕಟ್ಟಬೇಕಾ. ಸೊ ಇದು ಬೇರೆಯವರಿಗೆ ಇವತ್ತು ಮಾದರಿ ಆಗಬೇಕಾಗಿದೆ. ಯಾಕೆಂದರೆ ನಾವು ಒಂದು ರೋಗಿಯನ್ನು ಉಳಿಸಿದರೆ ಕೇವಲ ಒಂದು ರೋಗಿಯನ್ನು ನಾವು ಉಳಿಸ್ತಾ ಇಲ್ಲ, ಇಡೀ ಕುಟುಂಬವನ್ನು ಉಳಿಸ್ತಾ ಇದ್ದೀವಿ. ವಿ ಆರ್ ನಾಟ್ ಜಸ್ಟ್ ಸೇವಿಂಗ್ ಒನ್ ಪೇಷಂಟ್, ಆರ್ ನಾಟ್ ಸೇವಿಂಗ್ ಒನ್ ಲೈಫ್, ಬಿಕಾಸ್ ಈಸ್ ದಿ ಕ್ಯಾಪ್ಟನ್ ಆಫ್ ದಿ ಫ್ಯಾಮಿಲಿ, ಈಸ್ ದಿ ಪಿಲ್ಲರ್ ಆಫ್ ದಿ ಫ್ಯಾಮಿಲಿ. ಸೊ ಅದರಿಂದ ಇವತ್ತು ಇದರಲ್ಲಿ ಬಹಳ, ಯಾಕೆಂದರೆ ನನಗೆ ತೋರಿಸಿದ್ದಾರೆ ಅವರು ಇದ್ರದ್ದು ಎಕ್ಸ್ರೇ, ದೋಸ್ ಇಮೇಜಸ್ ಹಿ ಹ್ಯಾಸ್ ಶೋನ್ ಮೀ. ಸೊ ತುಂಬಾ ಕ್ಯಾಲ್ಶಿಯಂ ಸಿಕ್ಕಾಬಿಟ್ಟಿದೆ. ಕ್ಯಾಲ್ಶಿಯಂ ಅಂದರೆ ಕಲ್ತರ ಇರುತ್ತೆ, ಸುಳ್ಳು ಕಲ್ತರ ಇರುತ್ತೆ. ಹೃದಯದಲ್ಲೂ ರಕ್ತನಾಳದಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಸುಂಕಲ್ ಥರ ಇರುತ್ತೆ. ನಾವು ಬಲೂನ್ ಆಂಜಿಯೋಪ್ಲಾಸ್ಟಿ ಮಾಡುವಾಗ ಏನು ಬಲೂನ್ ರಪ್ಚರ್ ಆಗುತ್ತೆ ಹೊರತು ಅದು ಅಳ್ಳಾಡಲ್ಲ. ಅದಕ್ಕೆಲ್ಲ ನಾವು ಡ್ರಿಲ್ ಮಾಡಬೇಕು, ಅದನ್ನು ಎಲ್ಲ ಡಿಬಲ್ಕ್ ಮಾಡಬೇಕು, ಆ ಥರ ಎಲ್ಲ ಮಾಡಬೇಕಾಗಿದೆ. ಸೊ ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಸ್ಟ್ರಾಟಜಿ. ಸೊ ಅದು ಇಂಪಾರ್ಟೆಂಟು. ಅಂದರೆ ಇದು ಎಷ್ಟೋ ಜನರಿಗೆ ಒಂದು ಸ್ಟಿಮ್ಯುಲೇಟ್ ಮಾಡುತ್ತೆ, ನಾವು ಈ ರೀತಿ ಕೇಸಸ್ ಯಾಕೆ ಮಾಡಬಾರ್ದು. ಸೊ ಅದರಿಂದ ಯಾವಾಗಲೂ ಅಷ್ಟೇ ನಾವು ಈ ಪ್ರೊಫೆಷನಲ್ಲಿ ನಾವು ಉಳಿಬೇಕಾದ್ರೆ ಅಥವಾ ಬೇರೆಯವರ ಮನಸ್ಸಿನಲ್ಲಿ ನೆನಪಿನಲ್ಲಿ ಉಳಿಬೇಕಾದ್ರೆ, ಒಂದು ಇಫ್ ಯು ಆರ್ ಎ ವೆರಿ ಗುಡ್ ಟೀಚರ್ ನೆನ್ಕೊಂತಾರೆ, ಅದು ಇನ್ನೊಂದು ಈ ರೀತಿ ಮಾಡಿದರೆ ಬಹುಶಃ ಈಗ ನೋಡಿ ಅವರ ಫ್ಯಾಮಿಲಿ ಪ್ರಾಬಬ್ಲಿ ಎಷ್ಟು ಅವರು, ನನಗನ್ಸುತ್ತೆ ಪ್ರತಿದಿನ ದೇವರಲ್ಲಿ ಅವ್ರ ಪೂಜೆ ಮಾಡುವಾಗ ಮೊದಲನೇ ಹೆಸರು ನಿಮ್ಮದನ್ನೇ ತಗೊತಾರೆ. ಹೌದಾ? ಯಾಕೆಂದರೆ ನನಗೂ ಸುಮಾರು ಜನ, ಎಷ್ಟು ಜನ ಸರ್ ಪೂಜೆ ಮಾಡಿಸ್ಕೊಂಡ್ಬಂದ್ವಿ, ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅಂದರೆ ಅಷ್ಟೊಂದು ಅದಕ್ಕೆ ನನಗೆ ಇದು ಸುಮಾರು ಸರಿ ಟೆಂಪಲ್ ಪ್ರೀಸ್ಟೇ ಫೋನ್ ಮಾಡಿದ್ರು. ಅವರೆಲ್ಲ ಕೆಲವರು ನಮ್ಮ ಪೇಷಂಟು, ಸರ್ ಯಾರೋ ಬಂದರು ನಿಮ್ಮ ಹೆಸರಲ್ಲಿ ಇವತ್ತು ಅರ್ಚನೆ ಮಾಡಿದರು. ಯಾವಾಗಲೂ ಅಷ್ಟೇ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಬೆನ್ನ ಹಿಂದೆ ಏನಾದರೂ ಆ ವ್ಯಕ್ತಿಯನ್ನು ಹೊಗಳಿದ್ರೆ, ಅಂದರೆ ಅವರ ಬೆನ್ನ ಗೊತ್ತಾಗ್ದೇ ಆ ವ್ಯಕ್ತಿಯ ಮುಂದೆ ಅಲ್ಲ, ಆ ವ್ಯಕ್ತಿಯ ಬೆನ್ನ ಹಿಂದೆ ಏನಾದರೂ ಒಬ್ಬ ವ್ಯಕ್ತಿಯ ಕೆಲಸದ ಬಗ್ಗೆ ಅಥವಾ ವ್ಯಕ್ತಿಯ ಇದು ಪ್ರಬುದ್ಧತೆ ಬಗ್ಗೆ ಅಥವಾ ಅವರ ಸಾಧನೆ ಬಗ್ಗೆ ಹೋಗ್ಲಿದ್ರೆ ಅವರೇ ನಿಜವಾದ ನಿಮ್ಮ ಸ್ನೇಹಿತರು ಅಂತ ಹೇಳಿದೆ ಸರ್. ಆ ರೀತಿ ಇವಾಗಲೂ ಇದೊಂದು ಬಹಳ ಇದು, ಯಾಕೆಂದರೆ ಆರ್ಥೋಪೆಡಿಕ್ ಫೀಲ್ಡಲ್ಲೇ ಇದು ಬಹಳ, ಇವನ್ ಲಿಟ್ರೇಚರ್ ಕೂಡ ಕೇಳಿದೆ ನಾನು, ಲಿಟ್ರೇಚರ್ ಸರ್ಚಲ್ಲೂ ಕೂಡ. ಯಾಕೆಂದರೆ ಕೋವಿಡ್ ಸಂದರ್ಭ, ಈಗ ಕೆಲವರೆಲ್ಲ ಹೇಳ್ತಾರೆ ಈಗ ತುಂಬ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಚಿಕ್ಕವ್ರಿಗೆ ಅಂತ ನೋಡ್ತಾ ಇದ್ದೀವಿ ನಾವು. ಅಂದರೆ ಯಾರೋ ಪ್ರತಿಷ್ಠ ವ್ಯಕ್ತಿಗಳಿಗೆ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆದಾಗ ಅದು ಹೆಚ್ಚು ಪ್ರಚಾರ ಗಿಟ್ಟುತ್ತದೆ. ಇವಾಗ ಕೆಲವರಿಗೆಲ್ಲ ಆಗಿದೆ ಬಿಟ್ವೀನ್ ದಿ ಏಜ್ ಗ್ರೂಪ್ ಆಫ್ 25 to 40, ಆ ರೇಂಜಲ್ಲಿ 45ನಲ್ಲಿ. ಆದರೆ ನಾವು ನೋಡಿರೋದು ಕಳೆದ 15 ವರ್ಷದ ಡೇಟಾ ನೋಡಿದಂಥ ಸಂದರ್ಭದಲ್ಲಿ, ಕಳೆದ 15 ವರ್ಷದಲ್ಲಿ ಕೋವಿಡ್ಗೆ ಮೊದಲು ನಾನು ಮಾತಾಡ್ತಾ ಇರೋದು, ಬಿಫೋರ್ 2019 ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಹೃದಯಘಾತದ ಪ್ರಮಾಣ ಯಂಗ್ಸ್ಟರ್ಸಲ್ಲಿ, ಚಿಕ್ಕ ವಯಸ್ಸಿನವರಲ್ಲಿ ಹೃದಯಘಾತ ಆಗುವ ಪ್ರಮಾಣ 22% ಜಾಸ್ತಿ ಆಗಿದೆ. ಸೊ ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಮಕ್ಕಳು ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊಬರ್ತಾ ಇದ್ರು. ಇವತ್ತೇನಾಗಿದೆ, ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಬರ್ತಾ ಇದ್ದಾರೆ. ಸೊ ಆ ರೀತಿ ಇವತ್ತು ಈ ಡಾಕ್ಯುಮೆಂಟ್ರಿ ಈ ರೀತಿ ನಾವು ರಿಪೋರ್ಟ್ ಮಾಡಬೇಕು. ಇದೇ ರೀತಿ ಹಲವಾರು ಅಪರೂಪದ ಘಟನೆಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗ್ತಾ ಇರುತ್ತೆ. ಆದರೆ ಯಾವಾಗ ಇದಕ್ಕೆ ಮಹತ್ವ ಬರುತ್ತೆ, ಇದು ರಿಪೋರ್ಟಿಂಗ್ ಆಗಬೇಕು, ಡಾಕ್ಯುಮೆಂಟ್ರಿ ಮಾಡಿರೋದು. ಅದಕ್ಕೋಸ್ಕರ ನಾನು ಪರಮೇಶ್ ಅವರನ್ನು ಅಭಿನಂದಿಸ್ತೇನೆ, ಮತ್ತು ಡಾಕ್ಟರ್ ಸುಜಾತ ಅವರು ಗೋಪಾಲ್ ಕೃಷ್ಣ ಅವರ ಧರ್ಮಪತ್ನಿಯವರು. ಶಿ ಈಸ್ ಬೋತ್ ಎ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್, ನಾಟ್ ಓನ್ಲಿ ಫಾರ್ ದಿಸ್ ಕೇಸ್, ಫಾರ್ ಹಿಸ್ ಲೈಫ್ ಅಂತ ಹೇಳ್ತೀನಿ. She is both the producer and the director, not only for this particular scene. So, Nantara. That's universal, I think, sir. Yeah. So, but most important here,
ದಿ ಟೀಮ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಜನರಿಗೆ ನಾವು ಇದನ್ನು ತಲುಪಿಸ್ಬೇಕು. ಈಗ ಎಷ್ಟೋ ಜನ ಏನಾಗಿದೆ ಇವಾಗ ಇದು ಇವತ್ತು ನೋಡ್ಬೋದು, ಏನು ಇಷ್ಟು ದುಡ್ಡು ಕಟ್ಟದೇ ಇದ್ರೆ ನಾವು ಪ್ರೊಸೀಜರ್ ಮಾಡಲ್ಲ ಅಂತ. ಅಟ್ ಅಡ್ಮಿಷನ್ ಕೌಂಟರ್ ಓನ್ಲಿ ಯು ಹ್ಯಾವ್ ಟು ಪೇ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್. ಇನ್ನೊಂದು ವೈದ್ಯರ ಮೇಲೆ ಇರತಕ್ಕಂಥ ಜವಾಬ್ದಾರಿ ಏನಪ್ಪ ಅಂದರೆ, ಬಹಳ ಗಂಭೀರವಾದಂಥ ಕಾಯಿಲೆ ಇದ್ದು ಅವನು ಬದುಕದೇ ಇಲ್ಲ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಅದು ಬಹಳ ಮನಸ್ಸಿಗೆ ನೋವಾಗುತ್ತೆ. ಕುಟುಂಬ ಸದಸ್ಯರನ್ನು ಪ್ರತ್ಯೇಕವಾಗಿ ಕರೆದು ನಾವು ಮಾತಾಡಬೇಕು. ನೀವು ಒಂದು ಕೋಟಿ ಖರ್ಚು ಮಾಡಿದರೂ ಅವನು ಬದುಕಲ್ಲ, ನೀವು ತೀರ್ಮಾನ ತಗೊಳ್ಳಿ, ಏನು ವಿಡ್ರಾ ಮಾಡ್ಬೋದಾ ಟ್ರೀಟ್ಮೆಂಟ್ನ. ಯಾಕೆಂದರೆ ಎಷ್ಟೋ ಸರಿ ಏನಾಗಿದೆ, 40 ದಿವಸ 50 ದಿವಸ ವೆಂಟಿಲೇಟರ್ ಮೇಲೆ ಇಟ್ಟು ಬಿಲ್ಲು 50 ಲಕ್ಷ, ಸತ್ತವನು ಸತ್ತ, ಇದ್ದರೂ ಆರ್ಥಿಕವಾಗಿ ಸತ್ತಂತೆ. ಯಾವಾಗಲೂ ಅಷ್ಟೇ, ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ರೋಗಿಯ ಆರ್ಥಿಕ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಆ ಆರ್ಥಿಕ ಹಿನ್ನೆಲೆಯ ಚೌಕಟ್ಟಿನಲ್ಲಿ ಎಷ್ಟು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಅಷ್ಟು ಕೊಡ್ಬೋದು ನಾವು. ಇವಾಗ ನೋಡಿ, ಅವನಿಗೆ ಬಸ್ ಫೇರೇ ಇರಲ್ಲ, ಇದು ರೈಲ್ವೆ ಟಿಕೆಟೇ ತೊಗೊಳಕ್ಕಾಗಲ್ಲ. ಅವನಿಗೆ 2,000 ರೂಪಾಯಿದು ಒಂದು ಟ್ಯಾಬ್ಲೆಟ್ ಬರೀ, ಒಂದು ಟ್ಯಾಬ್ಲೆಟ್ಗೆ 2,000 ಅಥವಾ ಒಂದು ಇಂಜೆಕ್ಷನ್ಗೆ 10,000. ಎರಡು ಥರನೂ ಇದೆ ಟ್ರೀಟ್ಮೆಂಟು, ಆ ರೀತಿ ಮಾಡಬೇಕಾಗುತ್ತೆ. ಸೊ ಇವತ್ತು ಈ ಡಾಕ್ಯುಮೆಂಟ್ರಿ ಮೂಲಕ ಡೆಫಿನೆಟಾಗಿ ಒಂದು ನಮ್ಮ ಆರ್ಥೋಪೆಡಿಕ್ ಸರ್ಜಿಕಲ್ ಫೋರಮ್ಗೆ ಇದು ಹೋಗುತ್ತೆ. ಇದು ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದೀರಾ ಯಾವುದಾದ್ರು ಕಾನ್ಫರೆನ್ಸಲ್ಲಿ? ಸೊ ಆಟೋಮ್ಯಾಟಿಕಲಿ ಇಟ್ ಗೆಟ್ಸ್ ಎನ್ ಅವಾರ್ಡ್, ಇನ್ ಮೈ ಒಪಿನಿಯನ್ ಆಟೋಮ್ಯಾಟಿಕಲಿ ಇಟ್ ಗೆಟ್ಸ್ ಎನ್ ಅವಾರ್ಡ್. ಆಮೇಲೆ ಜೊತೆಗೆ ಸೊ ಟೆಕ್ನಿಕಲ್ ಚಾಲೆಂಜಸ್ ಬಗ್ಗೆ ಡಿಸ್ಕಷನ್ನು, ಇದು ಇಟ್ ವಿಲ್ ಬಿ ಟೂ ಟೆಕ್ನಿಕಲ್ ಟು ಡಿಸ್ಕಸ್. ಸೊ ಯಾವ ರೀತಿ ಆಯಿತು, ವಾಟ್ ವಾಸ್ ದ ಡ್ಯೂರೇಷನ್ ಆಫ್ ದಿ ಪ್ರೊಸೀಜರ್? 48 minutes, sir. ಅಲ್ಲ, ನಿಮ್ಮ ಪ್ರೊಸೀಜರ್ 48 ಮಿನಿಟ್ಸ್, 8 ಅವರ್ಸ್. ಸೊ ಅಲ್ಲ, 8 ಅವರ್ಸ್ ನೋಡಿ, ಯಾವಾಗಲೂ ಅಷ್ಟೇ. ಬಟ್ ನಿಮಗೂ ಆಗುತ್ತೆ ಈ ಸಿನಿಮಾ ಶೂಟಿಂಗಲ್ಲಿ, ಅದು 30 ಸೆಕೆಂಡ್ ತೋರಿಸೋದು ನೀವು 30 ಸೆಕೆಂಡ್ ಆದರೂ ಅದು ಹೆಚ್ಚು ಕಡಿಮೆ 2-3 ದಿವಸ ತೆಗಿತಾರೆ ಅದಕ್ಕೆ. ಸೊ ಕೆಲವ್ರು ಬಂದಿದ್ದಾರೆ, ಸರ್ ನಮಗೆ ತುಂಬ ಸುಸ್ತಾಗ್ತಾ ಇದೆ, ಅದೇನೋ 1 ನಿಮಿಷಕ್ಕೆ ನಮಗೆಲ್ಲ ಅರ್ಧ ದಿವಸ ಟೇಕ್ ರೀಟೇಕ್ ಅಂತ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ ನಮಗೆ. ಸೊ ಅದರಿಂದ ಇದರ ಸಂದೇಶ ಅದ್ಭುತವಾಗಿದೆ. ನಾವು ಯಾಕೆಂದರೆ ಹಣ ಮುಖ್ಯ ಅಲ್ಲ, ಜೀವ ಮುಖ್ಯ ಅನ್ನೋದು ಇದರ ಸಂದೇಶ. ಹಣ ಮುಖ್ಯ ಅಲ್ಲ, ಜೀವ ಮುಖ್ಯ ಅಂತ. ಸೊ ಅಂದರೆ ಕೆಲವು ರಿಸ್ಕ್ ತಗೋಬೇಕಾಗತ್ತೆ. ಇನ್ಫ್ಯಾಕ್ಟ್ ನಾಟ್ ಟೇಕಿಂಗ್ ರಿಸ್ಕ್ ಈಸ್ ದಿ ಹೈಯೆಸ್ಟ್ ರಿಸ್ಕ್, ನನ್ನ ಒಪಿನಿಯನ್. ನಾಟ್ ಟೇಕಿಂಗ್ ರಿಸ್ಕ್ ಈಸ್ ದಿ ಹೈಯೆಸ್ಟ್ ರಿಸ್ಕ್. ಬಟ್ ಆದರೆ ಇಲ್ಲಿ ರೋಗಿಗಳ ಕುಟುಂಬ ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ರೋಗಿಗಳ ಕುಟುಂಬ, ಈಗ ಕೆಲವು ಕಡೆ ನೋಡಿದ್ದೀವಿ ನಾವು ಎಂಥ ಘಟನೆಗಳು ಅಂದರೆ, ಇವತ್ತು ಆಕ್ಸಿಡೆಂಟ್ ಆದಾಗ ಇಲ್ಲಿ ಶರೀರ 2 ಭಾಗ ಆಗಿರುತ್ತೆ, ಯಾರೂ ಹೆಲ್ಪ್ ಮಾಡೋಕ್ಕಿರಲ್ಲ. ಈಗ ಆ್ಯಂಬುಲೆನ್ಸ್ ವಿಚಾರ ಹೇಳಿದ್ರು, ಎಷ್ಟೋ ಸರಿ ನಾವು ಅಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ನಾವು ಮಾನವೀಯತೆ ಯಾವುದು, ಅದಕ್ಕೆ ನಾನು ಹೇಳ್ತೀನಿ. ಸೊ ಇನ್ಫ್ಯಾಕ್ಟು ನಾನು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ 3 ಸ್ಲೋಗನ್ನ ನಾನು ಐ ಲಿಟ್ರಲಿ ಕಾಯಿಂಡ್ ಆ್ಯಂಡ್ ಪ್ರಾಕ್ಟೀಸ್ಡ್. ಯಾವುದು? ಟ್ರೀಟ್ಮೆಂಟ್ ಫಸ್ಟ್, ಪೇಮೆಂಟ್ ನೆಕ್ಸ್ಟ್. ಎರಡನೇದು ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಫೈಲ್. ಈಗ ಲೈಫ್ನ ರಿವರ್ಸ್ ಮಾಡಿ ಫೈಲ್ ಆಗುತ್ತೆ, ಫೈಲ್ನ ರಿವರ್ಸ್ ಮಾಡಿ ಲೈಫ್ ಆಗುತ್ತೆ. ಇನ್ನೊಂದು ಹ್ಯುಮ್ಯಾನಿಟೀಸ್ ಪ್ರಯಾರಿಟಿ. ಅದಕ್ಕೋಸ್ಕರ ನಾನು ಇದರ ಸಂದೇಶನೇ ಅಷ್ಟು. ನಾವು ಪ್ರೊಸೀಜರ್ಸ್ನ ಮಾಡಬೇಕು, ಆಸ್ಪತ್ರೆಗಳು ಕೂಡ ಇದಕ್ಕೆ ಸ್ಪಂದಿಸಬೇಕಾಗುತ್ತೆ. ಯಾಕೆಂದರೆ ಬರೀ ಹಣ ಆಯಿತು, ಬೇಕಾಗುತ್ತೆ ಖಾಸಗಿ ಆಸ್ಪತ್ರೆ, ಅದಕ್ಕೂ ಒಂದು ಇತಿಮಿತಿಯಲ್ಲಿ ಈ ರೀತಿ ಆದಾಗ ಮಾನವೀಯತೆ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಈ ಸಮಾಜ ಗುರುತಿಸುತ್ತೆ. ಅದರಲ್ಲೂ ಈ ರೀತಿ ಸೇವೆ ವೈದ್ಯರುಗಳನ್ನು ಯಾರೂ ಗುರುತಿಸದೇ ಇದ್ರೂ ಕೂಡ ಸಮಾಜ ಗುರುತಿಸುತ್ತೆ. ನಿಮಗೆ ಎಲ್ಲೋದ್ರೂ ನಿಮಗೆ ಒಂದು ಗೌರವ ಸಿಗುತ್ತೆ ಈ ಪ್ರೊಫೆಷನ್ಗೆ. ಸೊ ಇವತ್ತು ಗೋಪಾಲ್ ಕೃಷ್ಣ ಅವರು ಇವತ್ತು ಈ ವೃತ್ತಿಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದಾರೆ. ಅಂದರೆ ಈ ರೀತಿ ಆಗ್ತಾ ಇದೆ. ಜನರು ಇವತ್ತು ವೈದ್ಯಕೀಯ ಕ್ಷೇತ್ರದ ಬಗ್ಗೆ
ಸ್ವಲ್ಪ ಎಲ್ಲೋ ವಿಶ್ವಾಸ ಕಳೆದುಕೊಳ್ಳತಕ್ಕಂಥ ಸಮಯದಲ್ಲಿ ಅದಕ್ಕೆ ಮತ್ತೆ ವಿಶ್ವಾಸವನ್ನು ಬರುವ ರೀತಿ ಮಾಡಿದ್ದಾರೆ. ಸೊ ನಿಜವಾಗ್ಲೂ ನಿಮ್ಮ ಈ ಎಕ್ಸ್ಪರ್ಟೈಸ್ಗೆ ಮತ್ತು ನಿಮ್ಮ ಕಮಿಟ್ಮೆಂಟ್ಗೆ ನಾವು ಸಲ್ಯೂಟ್. ಡಾಕ್ಟರ್, ನಮ್ಮ ಸೀನಿಯರ್ ಜರ್ನಲಿಸ್ಟ್ ಒಬ್ರು ಹೇಳ್ತಿದ್ದಾರೆ, ವಾಸು ಅಂತ. ಅಲ್ಲ ನೀವು ಅಲ್ಲಿಂದಾನೆ ಮಾತಾಡ್ಸಿದ್ರೆ ಹೇಳಿ ವಾಸುಜಿ, ಅಲ್ಲಿಂದಾನೆ ಡಾಕ್ಯುಮೆಂಟರಿ ಎಲ್ಲ ನೋಡಿದ್ಮೇಲೆ this was a strong recommendation to the Government of India for Padma Shri Award ಅಂತ. ಅದಕ್ಕೆ ನಾನು ಹೇಳಿದ್ದು, ಯಾಕೆಂದರೆ ಇದು ಇಟ್ ಮೇ ಬಿ ಒನ್ ಕೇಸ್, ಬಟ್ ಇದ್ರ ಮೆಸೇಜಸ್ ಆರ್ ಮಲ್ಟಿಪಲ್. ಸೊ ಈ ರೀತಿ, ಯಾಕೆಂದರೆ ಈ ರೀತಿ ತೋರಿಸ್ಬೇಕಾಗುತ್ತೆ, ಅದರ್ವೈಸ್ ಏನಾಗುತ್ತೆ ಹಿಂದೆ. ಯಾಕೆಂದರೆ ನೀವು ನೋಡಿ, ನಾವು ಯಾರ ಜೊತೆ ಇರ್ತೀವಿ, ಹೆಚ್ಚು ಯಾವ ಸಂಬಂಧ ಇಟ್ಕೊಡ್ತೀವಿ, ಅದೇ ರೀತಿ ಹೊರಟೋಗ್ಬಿಡೋದು ನಾವು. ಈಗ ನೋಡಿ, ನಾವು ಸೈಂಟಿಸ್ಟ್ಗಳ ಜೊತೆ ಇದ್ದರೆ ಅಯ್ಯೋ ಸಂಶೋಧಕರಾಗಬೇಕು ಅಂತ, ಅಥವಾ ಶಿಕ್ಷಕರ ಜೊತೆ ಇದ್ದರೆ ಅವ್ರ ಜೊತೆನೇ ಬೆಳಗ್ಗೆಯಿಂದ ಕಾಲ ಕಳೀತಾ ಇದ್ದರೆ ಅಯ್ಯೋ ನಾವು ಇನ್ನು ವಿದ್ಯಾರ್ಥಿಗಳಾಗಬೇಕು ಅಂತ. ಅದರಲ್ಲಿ ಈ ಕುಡುಕರ ಜೊತೆನೇ ಜಾಸ್ತಿ ಇದ್ರೆ ಏನು ಪ್ರಪಂಚ ಬಹಳ ಸುಲಭ ಅಂದ್ಬಿಡುತ್ತೆ. ಅಥವಾ ಈ LIC ಏಜೆಂಟ್ಗಳ ಜೊತೆ ಇದ್ರೆ ಏನಪ್ಪ ಬೇಗ ಹೋಗ್ಬಿಡ್ಬೇಕು. ಅಥವಾ ನಂತರ ಅದೇ ರೀತಿ ಈ ರಿಯಲ್ ಎಸ್ಟೇಟ್ ಅವ್ರ ಜೊತೆನೆ ಬೆಳಗಿನ ಸಂಜೆ ಕಾಲ ಕಳೀತಾ ಇದ್ರೆ ನಾವು ಓದಿದ್ದೆಲ್ಲ ವೇಸ್ಟ್ ಆಗೋಯ್ತೇನಪ್ಪ ಅಂತ. ಸೊ ಅದೇ ರೀತಿ ಸೈನಿಕರ ಜೊತೆ ನಾವು ಜಾಸ್ತಿ ಇದ್ರೆ ನಾವು ಮಾಡಿರೋ ತ್ಯಾಗ ಏನೂ ಇಲ್ಲ. ಸೊ ಈ ರೀತಿ ಎಕ್ಸಾಂಪಲ್ಸ್ನ ನಾವು ತೋರಿಸ್ಬೇಕು, ಜನರಿಗೆ ತೋರಿಸ್ಬೇಕು, ವೈದ್ಯಕೀಯ ಕ್ಷೇತ್ರಕ್ಕೂ ತೋರಿಸ್ಬೇಕು. ಅಂದರೆ ಆಸ್ಪತ್ರೆಗಳು, ನಾನು ಹೇಳೋದು ಅಂದರೆ ಖಾಸಗಿ ಆಸ್ಪತ್ರೆಗಳು, ಪಂಚತಾರ ಖಾಸಗಿ ಆಸ್ಪತ್ರೆಗಳು, ನಾನು ಪಾರ್ಲಿಮೆಂಟಲ್ಲಿ ಕೂಡ ಹೇಳಿದ್ದೇನೆ ಈ ವಿಚಾರನ. ಅಟ್ಲೀಸ್ಟ್ ಯಾವ್ಯಾವುದು ಆಸ್ಪತ್ರೆ 100 ಬೆಡ್ಗಿಂತ ಜಾಸ್ತಿ ಇರುತ್ತೆ, ಅಟ್ಲೀಸ್ಟ್ 5 ಬೆಡ್ಸ್ ಬಡವರಿಗೆ ಮೀಸಲಾಗಿಟ್ಟು ಗೌರ್ಮೆಂಟ್ ರೇಟಲ್ಲಿ ಟ್ರೀಟ್ ಮಾಡಬೇಕು. ನಾನು ಹೇಳೋದು ಸಣ್ಣ ಸಣ್ಣ ಆಸ್ಪತ್ರೆಗಳು 20, 30, 40 ಬೆಡ್ ಇದ್ರೆ ಅವ್ರಿಗೆ ಇದಾಗಲ್ಲ. ಆ ಥರ ಮಾಡಿದರೆ ನಿಜವಾಗ್ಲೂ ಇದು ಬಹಳ ಉತ್ತಮವಾದಂಥ ಸಂದೇಶ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಲೆಟ್ ಹಿಮ್ ಡೂ ಮೋರ್ ಆ್ಯಂಡ್ ಮೋರ್ ಆಫ್ ದಿಸ್ ಟೈಪ್ ಆಫ್ ಸರ್ಜರೀಸ್. ಆ್ಯಂಡ್ ಅಲ್ಟಿಮೇಟ್ಲಿ ಅದಕ್ಕೆ ಹೇಳ್ತೀವಿ, ಕೈಂಡ್ನೆಸ್ ಮೇಕ್ಸ್ ದಿ ಪರ್ಸನ್ ಮೋಸ್ಟ್ ಬ್ಯೂಟಿಫುಲ್ ಅಂತ. ಕೈಂಡ್ನೆಸ್ ಮೇಕ್ಸ್ ದ ಪರ್ಸನ್ ಮೋಸ್ಟ್ ಬ್ಯೂಟಿಫುಲ್. ಹೌಎವರ್ ಒನ್. ಅದಕ್ಕೆ ನಮಗೆ ಬೇಕಾಗಿರೋದು ಬ್ಯೂಟಿಫುಲ್ ಫೇಸಸ್ ಅಲ್ಲ, ವಿ ನೀಡ್ ಬ್ಯೂಟಿಫುಲ್ ಹಾರ್ಟ್ಸ್, ಬ್ಯೂಟಿಫುಲ್ ಆರ್ಟ್ಸ್. ಸೊ ಇವತ್ತು ಈ ಸರ್ಜರಿ ಮಾಡುವ ಮೂಲಕ ಇಡೀ ನಮ್ಮ ವೈದ್ಯಕೀಯ ಕುಲಕ್ಕೆ, ವೈದ್ಯಕೀಯ ಸಮುದಾಯಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ, ವಿಶ್ವಾಸವನ್ನು ತಂದುಕೊಟ್ಟಿದ್ದಾರೆ. ಅದೇ ಮತ್ತು ಹಲವಾರು ವೈದ್ಯರುಗಳಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿ ಸೇವೆ ಮಾಡಬೇಕು, ಹಣ ಇರಲಿ ಇಲ್ಲದೇ ಇರಲಿ, ನಮ್ಮ ಜವಾಬ್ದಾರಿ ಜೀವ ಉಳಿಸುವಂಥದ್ದು. ನಮಸ್ಕಾರ.